ನಾವೀಗಿರುವಂತಹ ಮಹಾಕ್ಷೇತ್ರ ಶ್ರೀ ಕ್ಷೇತ್ರ ಗಾಣಗಾಪುರ. ನಿಜವಾಗ್ಲೂ ಜಾಗ ನೋಡಿ ನಿಮಗೆ ವಿಸ್ಮಯ ಆಗುತ್ತೆ. ಬನ್ನಿ, ಆ ನರಹರಿ ನೆಟ್ಟಂತಹ ಕಟ್ಟಿಗೆ ಗಿಡವಾಗಿ ಹೆಮ್ಮರವಾಗಿ ಹೇಗೆ ಬೆಳೆದಿದೆ ನೋಡಿ. ನೋಡಿದ್ರಲ್ಲ ಆ ಒಣಗಿರೋಂಥ ಅತ್ತಿ ಮರದ ಕಟ್ಟಿಗೆ ಎಷ್ಟು ದೊಡ್ಡ ಮರವಾಗಿ ಬೆಳೆದಿದೆ ಅಂದ್ಬಿಟ್ಟು ಅಂತ. ಹಾಗೆ ನಮ್ಮೆಲ್ಲರಿಗೂ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು, ಯಾಕೆ ದತ್ತಾತ್ರೇಯರು ಅಥವಾ ಔದುಂಬರ ವೃಕ್ಷಕ್ಕೆ ಅಷ್ಟೊಂದೊಂದು ಪ್ರಾಮುಖ್ಯತೆ ಕೊಡ್ತಾರೆ, ಆ ದತ್ತಾತ್ರೇಯರು ಯಾಕೆ ಆ ಒಂದು ಔದುಂಬರ ಮರದ ಕೆಳಗಡೆ ಇರ್ತಾರೆ ಅಂದ್ಬಿಟ್ಟು ಅಂತ ನಮಗೆ ಪ್ರಶ್ನೆ ಬಂದಿರ್ಬೋದು. ಯಾಕೆ ಅದೇ ಮರ ಅಂದ್ಬಿಟ್ಟು ಅಂತ. ಅದಕ್ಕೊಂದು ವಿಶೇಷವಾದಂಥ ಕಥೆ ಇದೆ. ಅದೇನು ಅಂತಂದರೆ, ತಮಗೆಲ್ರಿಗೂ ಹಿರಣ್ಯಕಶಿಪು ವಧೆ ಆದಂಥ ರೀತಿ ಗೊತ್ತಿದೆ. ನರಸಿಂಹ ಅವತಾರದಲ್ಲಿ ಪ್ರಹ್ಲಾದನ ರಕ್ಷಣೆ ಮಾಡೋದಕ್ಕೋಸ್ಕರ ನರಸಿಂಹ ಅವತಾರ ತಾಳಿ ಆತನ ಹೊಟ್ಟೆನ ಬಗೆದು ಕರಳನ ಮಾಲೆ ಅಂತ ಹಾಕ್ಕೊಂಡು ಒಂದು ಹಿರಣ್ಯಕಶಿಪಿನ ವಧೆ ಆಗಿರುವಂಥ ಕಥೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಸಿನಿಮಾಗಳಲ್ಲೂ ನಾವು ನೋಡಿದ್ದೀವಿ ಇದನ್ನ. ಆದರೆ ತಾವೆಲ್ಲೂ ಕೇಳದಂತಹ, ಎಲ್ಲೂ ನೋಡದಂತಹ ಈ ಒಂದು ಕತೆ ಔದುಂಬರ ಮರಕ್ಕೂ ಕೂಡ ಒಂದು ಸಂಬಂಧಪಟ್ಟಿದೆ. ಅದೇನಂತಂದರೆ, ಹಿರಣ್ಯಕಶಿಪುವಿನ ಹೊಟ್ಟೆಯಲ್ಲಿ ಕಾಲಕೂಟ ಅಂತ ಅನ್ನೋ ಒಂದು ಭಯಂಕರವಾದಂಥ ಒಂದು ವಿಷ ತುಂಬಿರುತ್ತೆ. ನರಸಿಂಹ ಅವನ ಹೊಟ್ಟೆನ ಬಗೆದಾಗ, ಅವನ ಬೆರಳುಗಳು ಅವನ ಹೊಟ್ಟೆನ ಸ್ಪರ್ಶಿಸಿದಾಗ ಆ ವಿಷವು ಉಗ್ರದ ಮುಖಾಂತರ ಮೈಯೆಲ್ಲ ವ್ಯಾಪಿಸೋದಕ್ಕೆ ಶುರು ಆಗುತ್ತೆ. ಆ ವಿಷದ ಉರಿ, ಆ ಬಾಧೆ ಹೇಗಿರುತ್ತೆ ಅಂದರೆ, ನರಸಿಂಹನ ಕೈಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನರಸಿಂಹ ಜೋರಾಗಿ ಚೀರೋದಕ್ಕೆ ಶುರು ಮಾಡ್ತಾನೆ, ಒದ್ದಾಡೋದಕ್ಕೆ ಶುರು ಮಾಡ್ತಾನೆ, ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಅಂಥ ಒಂದು ವಿಷ ಕೈಯೆಲ್ಲ ವ್ಯಾಪಿಸಿರುತ್ತೆ, ಕೈಯಿಂದ ಇಡೀ ಮೈಗೆ ವ್ಯಾಪಿಸ್ತಾ ಇರುತ್ತೆ. ಇದನ್ನು ಗಮನಿಸೋವಂಥ ಲಕ್ಷ್ಮಿಗೆ ಭಯ ಆಗತ್ತೆ. ಯಾಕೆ ನನ್ನ ಗಂಡ ಈ ಥರ ಕೂಗಾಡ್ತಾನೆ, ಏನಾಯಿತು ಅಂತ ಕೇಳಿ ಹೋಗಿ ವಿಚಾರಿಸ್ತಾಳೆ. ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ತಾರಲ್ಲ, ಉರಿ 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 ಅಂತ ಅಷ್ಟೇ ನರಸಿಂಹ ಹೇಳ್ಕೊತಿರ್ತಾನೆ. ಮಹಾಲಕ್ಷ್ಮಿಗೆ ಎಲ್ಲಿಲ್ಲದ ಒಂದು ತವಕ ಆಗಿಬಿಡುತ್ತೆ. ಗಂಡ ಯಾಕೆ ಈ ಮಟ್ಟಿಗೆ ಒದ್ದಾಡ್ತಿದ್ದಾನೆ, ಇದನ್ನು ಹೇಗೆ ಉಪಶಮನಗೊಳಿಸೋದು, ಗಂಡನಿಗೆ ಹೇಗೆ ಸಮಾಧಾನ ತರೋದು ಅಂತ ಅವಳು ಗೊತ್ತಾಗದೆ ಕೈ ಹಿಸುಕೊಂಡು ಒಂದು ವಿಲವಿಲ ಅಂತ ಒದ್ದಾಡ್ತಿರ್ತಾಳೆ. ಆಗ ಅವಳಿಗೊಂದು ವಿಚಾರ ಹೊಳೆಯುತ್ತೆ. ಈ ಅತ್ತಿ ಮರದ ಹಣ್ಣೇನಿದೆ, ಅತ್ತಿ ಹಣ್ಣುಗಳು ಇದು ವಿಷವನ್ನು ಎಳೆಯುತ್ತೆ ಅನ್ನೋ ವಿಚಾರ ಲಕ್ಷ್ಮಿಗೆ ಗೊತ್ತಿರುತ್ತೆ. ಹಾಗಾಗಿ ದಡ ಅಂತ ಓಡೋಗಿ ಹತ್ತಿ ಮರದ ಹಣ್ಣುಗಳನ್ನ ಕಿತ್ಕೊಂಡ್ಬಂದು ನರಸಿಂಹನ ಒಂದೊಂದು ಬೆರಳುಗೂ ಹಣ್ಣನ್ನು ಹೀಗೆ ಸಿಕ್ಕಿಸ್ತಾ ಹೋಗ್ತಾಳೆ. ಎಲ್ಲ ಹಣ್ಣುಗಳನ್ನು 10 ಬೆರಳಿಗೆ ಚುಚ್ಚಿದ ಕೂಡಲೇ ಆ ಹಣ್ಣು ಆ ವಿಷವನ್ನೆಲ್ಲ ಎಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ನರಸಿಂಹನಿಗೆ ಒಂದು ಸಮಾಧಾನ ಆಗೋದಕ್ಕೆ ಶುರುವಾಗುತ್ತೆ. ಆ ನೋವು ಕಮ್ಮಿ ಆಗ್ತಾ ಬರುತ್ತೆ. ಆ ಮೈಯಲ್ಲಿ ಹತ್ತಿದಂಥ ನಂಜು ಆ ಹಣ್ಣಿನ ಮುಖಾಂತರ ಎಳ್ಕೊಳ್ಳೋದಕ್ಕೆ ಶುರು ಆಗ್ತಿದ್ದಂಗೆ ಒಂದು ಸಮಾಧಾನ ಸ್ಥಿತಿಗೆ ನರಸಿಂಹ ತಲುಪ್ತಾನೆ. ಕೆಲವೇ ಕ್ಷಣಗಳಲ್ಲಿ
ನರಸಿಂಹನಿಗೆ ಆ ಒಂದು ಬಾಧೆ ನಿವಾರಣೆ ಆಗುತ್ತೆ. ಲಕ್ಷ್ಮೀ ನರಸಿಂಹರಿಬ್ಬರಿಗೂ ಆ ಔದುಂಬರ ವೃಕ್ಷದ ಮೇಲೆ ಎಲ್ಲಿಲ್ಲದ ಒಂದು ಕರುಣೆ ಪ್ರೀತಿ ಬರುತ್ತೆ. ಅವರಿಬ್ಬರು ಸೇರಿ ಆ ವೃಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ನಿನ್ನ ಒಂದು ಗುಣದಿಂದ ಇವತ್ತು ನನ್ನ ಗಂಡನಿಗಾದಂಥ ಬಾಧೆ ನಿವಾರಣೆ ಆಗಿದೆ, ಹಾಗಾಗಿ ನಾವು ನಿನಗೆ ಸಾಕಷ್ಟು ವರಗಳನ್ನ ಕೊಡ್ತೀವಿ. ಮೊದಲನೇದಾಗಿ ನೀನು ಕಲ್ಪವೃಕ್ಷವಾಗಿ ಭೂಲೋಕದಲ್ಲಿ ನೀನು ರಾರಾಜಿಸು. ಎರಡನೇದಾಗಿ ನಿನ್ನ ವೃಕ್ಷಕ್ಕೆ ಯಾರು ಬಂದು ನಿತ್ಯ ಪೂಜೆ ಅನುಷ್ಠಾನಗಳು ಮಾಡ್ತಾರೋ ಅವ್ರಿಗೆ ಎಲ್ಲ ಅಷ್ಟಸಿದ್ಧಿಗಳಾಗಲಿ. ಮಕ್ಕಳಿಲ್ಲದೆ ಬಾಧೆ ಪಡ್ತಿರ್ತಕ್ಕಂಥ ಹೆಣ್ಣುಮಕ್ಕಳುಗಳು ನಿನ್ನ ಮರಕ್ಕೆ ಬಂದು ಪೂಜೆ ಮಾಡೋದ್ರಿಂದ ಹಾಲು ಹಾಕೋದ್ರಿಂದ ಅವರ ಸಂತಾನ ಭಾಗ್ಯವು ಕಲ್ಪಿಸಲಿ. ಹಾಗೆ ನಿನ್ನ ನೆರಳಿದ್ದ ಕಡೆ ಯಾರು ಕೂತು ಜಪ ತಪ ಮಾಡ್ತಾರೋ ಅವರ ಸಾಧನೆಯಲ್ಲಿ ಅವರು ಮುಂದುವರಿಲಿ. ಅಷ್ಟೇ ಅಲ್ಲ, ನಿನ್ನ ನೆರಳು ಬೀಳೋಂಥ ನದಿ ಜಾಗ ಏನಿದೆ ಅಲ್ಲಿ ಸ್ನಾನ ಮಾಡಿದವ್ರಿಗೆ ಭಾಗೀರಥಿಲಿ ಸಿಗೋವಂಥ ಪುಣ್ಯಕ್ಕಿಂತಲೂ ಹೆಚ್ಚು ಪುಣ್ಯ ಸಿಗಲಿ ಅಂತ ಆ ಮರಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ. ಲಕ್ಷ್ಮೀ ನರಸಿಂಹರಿಗೆ ಸಮಾಧಾನ ಆಗಲ್ಲ. ಅವರು ತಮ್ಮನ್ನು ತಾವೇ ಅರ್ಪಿಸ್ಕೊಂಡು ಬಿಡ್ತಾರೆ ಆ ಒಂದು ಔದುಂಬರ ಮರಕ್ಕೆ. ಅವ್ರೇನು ಹೇಳ್ತಾರೆ ಅಂದರೆ, ನೀನು ಎಲ್ಲೆಲ್ಲಿರ್ತೀಯೋ ನಿನ್ನ ಬುಡದಲ್ಲಿ ಸಾಕ್ಷಾತ್ ನಾವು ಲಕ್ಷ್ಮೀ ನರಸಿಂಹರು ಇರ್ತೀವಿ ಅಂತ ಹೇಳಿ ಆ ಬುಡದ ಕೆಳಗೆ ಅವರು ಸದಾ ವಾಸವಾಗಿ ಇರ್ತಾರೆ. ಹೀಗಾಗಿ ಔದುಂಬರ ವೃಕ್ಷವನ್ನು ಸುತ್ತೋದ್ರಿಂದ ಲಕ್ಷ್ಮಿಯನ್ನು ನಾವು ಉಪಾಸನೆ ಮಾಡ್ದಂಗೆ ಆಗುತ್ತೆ. ದುಷ್ಟಶಕ್ತಿಗಳು, ಈ ಪೀಡೆಗಳು ಹಾಗೂ ಈ ಪ್ರೇತಗಳಿರ್ತಾವಲ್ಲ, ಇವು ಯಾವ ಬಾಧೆಗಳು ನಮಗಿದ್ರೂ ಔದುಂಬರ ವೃಕ್ಷ ಸುತ್ತೋದ್ರಿಂದ ನಮಗೆ ನಿವಾರಣೆ ಆಗುತ್ತೆ. ಯಾಕಂದರೆ ಅಲ್ಲಿ ನರಸಿಂಹ ಸಾಕ್ಷಾತ್ ಕೂತ್ಕೊಂಡಿರ್ತಾನೆ. ಇದನ್ನು ಸಾಂಕೇತಿಕವಾಗಿ ತೋರಿಸೋದಕ್ಕೇನೋ ನರಸಿಂಹ ಸರಸ್ವತಿ ಅಂತ ಹೆಸರಿಟ್ಕೊಂಡ್ಮೇಲೆ ದತ್ತಾತ್ರೇಯರು ಸಾಕ್ಷಾತ್ ಇರಲೇಬೇಕಲ್ವ. ದತ್ತಾತ್ರೇಯರಂದರೆ ಯಾರು? ಸಾಕ್ಷಾತ್ ತ್ರಿಮೂರ್ತಿಗಳೇ ಅಲ್ವಾ. ತ್ರಿಮೂರ್ತಿಗಳಂದಮೇಲೆ ಅಲ್ಲಿ ವಿಷ್ಣುವೂ ಇದ್ದಾನಲ್ವ, ಹಾಗಂದಮೇಲೆ ನರಸಿಂಹನೂ ಇದ್ದಾನಲ್ವ. ಹಾಗಾಗಿ ದತ್ತಾತ್ರೇಯರು ತುಂಬ ಶಾಂತವಾಗಿ ಕೂತ್ಕೊಂಡು ತಮ್ಮ ಅನುಷ್ಠಾನಗಳನ್ನ ಮಾಡ್ತಾ ಇದ್ದಿದ್ದು ಔದುಂಬರ ವೃಕ್ಷದ ಕೆಳಗೆ. ತಮ್ಮನ್ನು ನಾನು ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಅದೇನು ಅಂತಂದರೆ, ಗುರುಗಳು ಈ ಜಾಗಕ್ಕೆ ಬರೋಕ್ಕೆ ಮುಂಚೆಯಿಂದನೂ ಇರೋವಂಥ ಒಂದು ದೇವಸ್ಥಾನ, 700 ವರ್ಷಕ್ಕೂ ಹಳೆಯ ದೇವಸ್ಥಾನ, ತುಂಬಾ ಒಂದು ವಿಶೇಷವಾದಂಥ ದೇವಸ್ಥಾನ. ಇಲ್ಲಿ ದರ್ಶನ ಮಾಡೋದ್ರಿಂದ ನಾವು ಇನ್ನೊಂದು ಕ್ಷೇತ್ರಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಅದು ಯಾವ ಕ್ಷೇತ್ರ, ಅದು ಏನು ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ಬನ್ನಿ. ಇದು ಸಂಗಮದಲ್ಲಿ ಇರೋವಂಥ ಈಶ್ವರ ಆಗಿರೋದ್ರಿಂದ ಸಂಗಮೇಶ್ವರ ಅಂತ ಕರೀತಾರೆ. ಗುರುಗಳು ಇಲ್ಲಿ ಬರೋದಕ್ಕೂ ಮುಂಚೆ ಇದ್ದಂಥ ತುಂಬ ಹಳೆ ಪ್ರಾಚೀನ ಕಾಲದ ದೇವಸ್ಥಾನ ಇದು. 700-800 ವರ್ಷದ ಹಿಂದಿನ ಇತಿಹಾಸ ಕೂಡ ಇದಕ್ಕಿದೆ. ಸಂಗಮೇಶ್ವರನ ದರ್ಶನ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾನು ಹೇಳ್ತೀನಿ, ಮೊದಲು ದರ್ಶನ ಮಾಡ್ಕೊಳ್ಳಿ. ಸಂಗಮದಲ್ಲಿ ಸ್ನಾನ ಮಾಡಿ ಸಂಗಮೇಶ್ವರನ ದರ್ಶನ ಮಾಡೋದ್ರಿಂದ ನಾವು ಕಾಶಿ ಕ್ಷೇತ್ರಕ್ಕೆ ಹೋಗೋವಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅಷ್ಟು ಪುಣ್ಯನೂ ಈ ಕ್ಷೇತ್ರದಲ್ಲೇ ಲಭ್ಯವಾಗತ್ತೆ ಅಂತ ನರಸಿಂಹ ಸರಸ್ವತಿ ಯತಿಗಳೇ ಸಾಕ್ಷಾತ್ ಹೇಳಿದ್ದಾರೆ. ಹಾಗಾಗಿ ಅಷ್ಟೊಂದು ಮಹತ್ತರವಾದಂಥ ಒಂದು ಪುಣ್ಯ ಲಭ್ಯ ಈ ಕ್ಷೇತ್ರದಲ್ಲಿ ಆಗತ್ತೆ ಅಂತ ಭಕ್ತ ಸಾಗರಗಳೇ ಇಲ್ಲಿ ಬರ್ತಾರೆ. ನೀವು ಇನ್ನೊಂದ್ಸತಿ ದರ್ಶನ ಮಾಡ್ಕೊಳ್ಳಿ. ನರಸಿಂಹ ಸರಸ್ವತಿ ಯತಿಗಳು ಈ ಭೀಮಾ ಅಮರಜ ಸಂಗಮದಲ್ಲಿ ಕೂತು ಉಪಾಸನೆ ಮಾಡ್ತಿದ್ದು ಅಶ್ವತ್ಥ ಮರದ ಕೆಳಗಡೆ. ಆ ಅಶ್ವತ್ಥ ಮರ ಇದ್ದಂಥ ಜಾಗ ಇದೇ ಇವಾಗ ಕಲ್ಪವೃಕ್ಷ ಸ್ಥಾನ ಅಂತ ಆಗಿದೆ. ಮರ ಇವಾಗಿಲ್ಲ. ಅವರು ಕೂತು ಉಪಾಸನೆ ಮಾಡ್ತಿದ್ದಂಥ ಜಾಗದಲ್ಲಿ ಈಗ ಮನೋಹರ ಪಾತ್ಕೆಗಳಂತ ಇಟ್ಟು ವಿಶೇಷವಾದಂಥ ಒಂದು ಅಲಂಕಾರ ಪೂಜೆ ಎಲ್ಲ ಮಾಡಿ ಆರತಿ ಮಾಡಿ ಭಜನೆ ಎಲ್ಲ ಮಾಡ್ತಾರೆ. ಸಂಜೆ ನಡೆಯೋ ಸೇಜಾರತಿ ಅಂತೂ ಕಣ್ಣು ತುಂಬಿಸ್ಕೊಳ್ಳಾಗಿರುತ್ತೆ. ನಿಮಗೆ ಸಂಜೆ ಆ ಸೇಜಾರತಿ ನಾನು ತೋರಿಸ್ತೀನಿ, ಬನ್ನಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಹೃದಯಗಳು ಕರಗಿಸುವಂತ 2 ಅಪರೂಪದ ಹೃದಯಗಳು ಬೆರೆತ ಕಥೆನ ನಾನು ನಿಮಗೆ ಹೇಳ್ತೀನಿ. ಬಲು ಮುದ್ದಾದ ಈ ಜೋಡಿಗಳು ಬಾಲ್ಯ ವಿವಾಹವಾಗಿ ಪ್ರೇಮ ಪಾಶದಲ್ಲಿ ಗಾಢವಾಗಿ ಬಂಧಿಸಲ್ಪಟ್ಟಿದ್ದು ನಂತರ ಹಿಮಪಾಶದಲ್ಲಿ ಸಿಲುಕಿದಂಥ ಕಥೆ.
ದುಃಖದ ಮಡುವು ಗುರುಕೃಪೆಯಿಂದ ಸಂತೋಷದ ಹೊನಲಾದಂಥ ಕತೆ. ಗಾಣಗಪುರದ ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿರೋ ಈ ಒಂದು ರೋಚಕವಾದಂಥ ಕಥೆಯನ್ನು ನಾನು ನಿಮಗೆ ನೈವೇದ್ಯವಾಗಿ ಅರ್ಪಿಸ್ತೇನೆ. ಭಕ್ತಿಸ್ಥಾನ ಆಗಿರ್ತಕ್ಕಂತಹ ಅಮರಜ ಸಂಗಮ ಹಾಗೂ ಸಂಗಮೇಶ್ವರ, ಗುರುಗಳು ಕೂತಿದ್ದಂತಹ ಜಾಗ, ಕಲ್ಪವೃಕ್ಷ ಸ್ಥಾನ, ಇವೆಲ್ಲವನ್ನು ನಿಮಗೆ ನಾನು ದರ್ಶನ ಮಾಡಿಸಿ ನಿಮ್ಮಲ್ಲಿರುವಂಥ ಭಕ್ತಿ ರಸವನ್ನು ಹೆಚ್ಚು ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಇಂಥದ್ದೇ ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಕೊಡ್ತಿರಬೇಕು ಅಂತಂದರೆ ತಾವು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಸಾಕಷ್ಟು ಜನಗಳಿಗೆ ಇದನ್ನು ಶೇರ್ ಮಾಡಬೇಕು. ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರ್ಕೊಳ್ತಾ ನನ್ನ ವಂದನೆಗಳನ್ನ ತಮಗೆ ಅರ್ಪಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್. ತ್ವಮೇವ ಸರ್ವಂ ಮಮ ದೇವ ದೇವ.